ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ಪಬ್ಲಿಕ್ ಶಾಲೆಯ ಉಪಪ್ರಧಾನ ಗುರುಗಳಾದ ಮಲ್ಲಿಕಾರ್ಜುನ್ ಬಸಪ್ಪ ಶಾಂತಗಿರಿ ಇವರಿಂದ ನಾಚಿಕೆಗೀಡಾದ ಘಟನೆ ನಡೆದಿದೆ. ವಿದ್ಯಾರ್ಥಿಗಳಿಗೆ ಪಾಠ ಕಲಿಸಬೇಕು, ಉತ್ತಮ ಜೀವ ಮಾರ್ಗದರ್ಶನ ನೀಡಬೇಕು ಎನ್ನುವುದು ಗುರುಗಳ ಮುಖ್ಯ ಕರ್ತವ್ಯ. ಆದರೆ ಈ ಸ್ಥಿತಿಯಲ್ಲಿ ಅವರು ನಂಬಿಕೆ ಮೀರಿ ದುಷ್ಕರ್ತವ್ಯ ಎಸಗಿದ್ದಾರೆ. ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಈತ ತನ್ನ ಕೆಲಸ ಮಾಡುತ್ತಿದ್ದ ಶಾಲೆಯ ಅಡುಗೆ ಕೆಲಸಗಾರತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಘಟನೆ ಬೆಳಕಿಗೆ ಬಂದಿದೆ. ಈ ಅಮಾನವೀಯತೆ ಕೃತ್ಯದಿಂದ ಗುರು ವೃತ್ತಕ್ಕೆ ಮಸಿ ಬಳಿಯುವಂತಹ ಪರಿಸ್ಥಿತಿ ಉಂಟಾಗಿದೆ. ಈ ಸಂಬಂಧ ಮಲ್ಲಿಕಾರ್ಜುನ್ ಬಸಪ್ಪ ಶಾಂತಗಿರಿ A1 ಮತ್ತು ನಾಗರತ್ನ ಈರಪ್ಪ ಇಳಿಗೇರಿ A2 ವಿರುದ್ಧ ಭಾರತೀಯ ದಂಡ ಅಹಿಂಸೆಯ ಸೆಕ್ಷನ್ 45, 59, 75, 76, 64, 62, 126 ಮತ್ತು 127 ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಬಗ್ಗೆ ಈಗಾಗಲೇ ತನಿಖೆ ಪ್ರಗತಿಯಲ್ಲಿದೆ. ಈತ ಮತ್ತಷ್ಟು ಕೃತ್ಯಗಳಲ್ಲಿ ಕೈ ಹಾಕಿದೆಯೇ ಎಂಬುದನ್ನು ತಿಳಿಯಲು ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ವಿವರಗಳು ಮುಂದಿನ ತನಿಖೆಗಳಲ್ಲಿ ಬೆಳಕಿಗೆ ಬರುವ ಸಾಧ್ಯತೆ ಇದೆ. ನಮ್ಮ ಮಾಧ್ಯಮ ತಂಡ ಈ ವಿಷಯದ ಬಗ್ಗೆ ದೃಷ್ಟಿ ಇಟ್ಟುಕೊಂಡಿದ್ದು, ಶೀಘ್ರದಲ್ಲೇ ಈ ಪ್ರಕರಣದ ಮತ್ತಷ್ಟು ರೋಚಕಮಯ ವಿವರಗಳನ್ನು ನಿಮ್ಮ ಮುಂದಿಡಲಿದ್ದೇವೆ.